ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಸುಮಾ. ನೀವು ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರಿ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿ ಬರುವಂತಹ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ಆಗ ನಾನು ಯಾವುದೇ ವಿಡಿಯೋನ ಅಪ್ಲೋಡ್ ಮಾಡಿದ್ರೆ ಯೂಟ್ಯೂಬ್ಗೆ ತಕ್ಷಣಕ್ಕೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಓಕೆ, ಬನ್ನಿ ನಾನು ಇವತ್ತು ಯಾವ ರೆಸಿಪಿನ ಮಾಡ್ತಾಯಿದ್ದೀನಿ ಅಂತ ನೋಡ್ಕೊಂಬರೋಣ. ನಾನು ಒಂದು ಬೌಲ್ ಅನ್ನ ತೊಗೊಂಡಿದ್ದೀನಿ. ಹಾಗೆ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಮತ್ತು 5 ಹಸಿರು ಮೆಣಸಿನ್ಕಾಯಿ ಮತ್ತು 1 ನಿಂಬೆಹಣ್ಣು, ಹಾಗೆ ಗೋಡಂಬಿ ತೊಗೊಂಡಿದ್ದೀನಿ. ನಾನೊಂದು 10 ಗೋಡಂಬಿ ತೊಗೊಂಡಿದ್ದೀನಿ. ಹಾಗೆ 3 ಸ್ಪೂನು ತುಪ್ಪ ತೊಗೊಂಡಿದ್ದೀನಿ. ಬೆಳ್ಳುಳ್ಳಿ ಜಜ್ಜಿಟ್ಕೊಂಡಿರೋದು, ಪೇಸ್ಟ್ ಮಾಡಿಲ್ಲ, ಸುಮ್ಮನೆ ಜಜ್ಜಿರೋದಷ್ಟೇ. ಅದು ಒಂದು 15 ಇಂದ 20 ತೊಗೊಂಡಿದ್ದೀನಿ. ಹಾಗೆ ಕರಿಬೇವು ಮತ್ತು ಸ್ವಲ್ಪ ಎಣ್ಣೆ, ಅರಿಶಿನ, ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಹಸಿ ಕಡಲೆ ಬೀಜನ ನಾನು ತೊಗೊಂಡಿದ್ದೀನಿ ಫ್ರೆಂಡ್ಸ್. ಓಕೆ, ಇದನ್ನೆಲ್ಲ ನೋಡಿದಾಗ ನಾನು ಯಾವ ಟಿಫನ್ ಮಾಡ್ತಾಯಿದ್ದೀನಿ ಅಂತ ನಿಮಗಾಗಲೇ ಗೊತ್ತಾಗಿದೆ ಅನಿಸುತ್ತೆ. ಬಟ್ ಚಿತ್ರಾನ್ನನೇ ಮಾಡ್ತಾ ಇರೋದು. ಓಕೆ, ಚಿತ್ರಾನ್ನದಲ್ಲಿ ವೆರೈಟೀಸ್ ಆಫ್ ಚಿತ್ರಾನ್ನ ಇದೆ. ಸೊ ನಾನು ಯಾವುದು ಅದರಲ್ಲಿ ಇದು ತುಂಬ ಬೇಗನೆ ಆಗುವಂತಹ ರೆಸಿಪಿ. ನೀವು ಒಂದ್ಸಲ ಮನೇಲಿ ಖಂಡಿತವಾಗ್ಲೂ ಇದನ್ನು ಟ್ರೈ ಮಾಡಿ. ನಿಮಗೆ ವಿತಿನ್ 5 ಮಿನಿಟಲ್ಲಿ ನಿಮ್ಮ ಟಿಫನ್ ರೆಡಿಯಾಗಿರುತ್ತೆ. ಓಕೆ, ಬನ್ನಿ ಈಗ ನಾನು ಅದನ್ನು ಹೇಗೆ ಮಾಡೋದು ಅಂತ ಒಂದು ಸಲ ತೋರಿಸ್ತೀನಿ. ನಾನು ಒಂದು ಬಾಣಲೆ ಇಟ್ಟಿದ್ದೀನಿ. ಸೊ ಅದಕ್ಕೆ ಸಾಸಿವೆ ಸಿಡಿದಿದೆ. ಈಗ ಕಡಲೆ ಬೀಜ ಹಾಕ್ಕೋತಾ ಇದ್ದೀನಿ. ಸೊ ಕಡಲೆ ಬೀಜನ ಡೀಪ್ ಫ್ರೈ ಆಗಬೇಕು. ಈಗ ಎಣ್ಣೆಯಲ್ಲಿ ನೋಡಿ ಆಗಿದೆ. ನಾನು ಫಸ್ಟ್ 2 ಮಿನಿಟ್ಸು. ಅದು ನಾವು ಜಾಸ್ತಿ ಉರಿ ಇಟ್ಕೊಂಡು ಮಾಡಬಾರ್ದು ಫ್ರೆಂಡ್ಸ್. ಮೀಡಿಯಮ್ ಫ್ಲೇಮ್ ಇಟ್ಕೊಂಡೆ ಯಾವಾಗಲೂ ಸ್ಟವ್ನ ನಾವು ಕಡಲೆ ಬೀಜ ಉರಿಬೇಕು. ಯಾಕೆಂದರೆ ನಾವು ತೆಗಿಯೋಷ್ಟೊತ್ತಿಗೆ ಬೇಗ ಸೀದೋಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಓಕೆ, ಅದು ಕಡಲೆ ಬೀಜ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ನಾನು ಅದಕ್ಕೆ ಕಡಲೆ ಬೇಳೆ ಹಾಕ್ತಾಯಿದ್ದೀನಿ. ನೋಡಿ, ಕಡಲೆಬೇಳೆ ಸ್ವಲ್ಪ ಕೆಂಪಗಾಗೋವರೆಗೂ ಅದನ್ನು ನಾವು ಫ್ರೈ ಮಾಡಬೇಕು. ಈಗ ನಾವು ಏನು ಇಟ್ಕೊಂಡಿದ್ವೋ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿನೇ ಹಾಕಬೇಕು ಈ ಚಿತ್ರಾನ್ನಕ್ಕೆ. ಬೆಳ್ಳುಳ್ಳಿ ಜಾಸ್ತಿ ಹಾಕಿದಷ್ಟು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ. ಸೊ ಬೆಳ್ಳುಳ್ಳಿ ಹಾಕಿದ ತಕ್ಷಣ ಸ್ವಲ್ಪ ಫ್ರೈ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಹಸಿರು ಮೆಣಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ, ಸೊ ಅದನ್ನು ಹಾಕಿದ್ದೀನಿ. ನಾವು ಚಿತ್ರಾನ್ನಕ್ಕಾಗಲಿ ಬೇರೆ ಟಿಫನಿಗಾಗಲಿ ತುಂಬ ಸಣ್ಣದಾಗಿ ಹಸಿರು ಮೆಣಸಿನಕಾಯಿನ ಹೆಚ್ಚಬಾರ್ದು. ನಾವು ಬೋಂಡ ಬಜ್ಜಿ ಆ ಥರದಕ್ಕೆ ಬೇಕು ಅಂದರೆ ಓಕೆ. ಬಟ್ ತಿಂಡಿಗೆಲ್ಲ ಹಾಕೋದಾಗ ನಾವು ಅದನ್ನು ತೆಗೆದಿಡೋ ಥರ ಇರಬೇಕು. ಯಾಕೆಂದರೆ ಯಾರೂ ಹಸಿರು ಮೆಣಸಿನ್ಕಾಯಿ ಅಷ್ಟು ಯೂಸ್ ತಿನ್ನಲ್ಲ ಜಾಸ್ತಿ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ನೀವು ತಿನ್ನೋರಾಗಿದ್ದರೆ ಖಂಡಿತ ಹಸಿರು ಮೆಣಸಿನ್ಕಾಯಿ ಬೇಕು, ಖಾರ ಬೇಕು ಅನ್ನೋರಾದರೆ ಓಕೆ. ಬಟ್ ಸಣ್ಣಗೆ ಹೆಚ್ಚೋದ್ರಿಂದ ಯಾವಾಗಲೂ ಅದೇ ಸಿಗುತ್ತೆ, ಮಕ್ಕಳಿಗೆ ತಿನ್ನೋಕ್ಕಾಗಲ್ಲ. ಅದಕ್ಕೋಸ್ಕರ ಓಕೆ. ಈಗ ಫ್ರೈ ಮಾಡ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ಹಾಗೆ ಕರಿಬೇವು ಕೂಡ ಹಾಕಿದ್ದೀನಿ. ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಹಾಕಿದ್ದೀನಿ. ಓಕೆ, ನೋಡ್ತಾ ಇರ್ಬೋದು. ನಾವು ಸಾಮಾನ್ಯವಾಗಿ ಚಿತ್ರಾನ್ನ ಮಾಡೋದಾದರೆ ಈರುಳ್ಳಿ, ಟೊಮೊಟೊ ಎಲ್ಲ ಹಾಕಿ ಮಾಡ್ತೀವಿ. ಬಟ್ ಇದು ತುಂಬ ಸಿಂಪಲ್ಲಾಗಿ ಬೇಗ ಆಗೋವಂಥದ್ದು ಮತ್ತು ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಟ್ರೈ ಮಾಡಿ ಫ್ರೆಂಡ್ಸ್. ಓಕೆ, ಈಗ ನಾನು ಅರಿಶಿನ ಹಾಕಿದ್ದೀನಿ, ಸ್ವಲ್ಪ ಅಡುಗೆ ಅರಿಶಿನ. ಓಕೆ, ಈಗ ಉಪ್ಪು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿದ್ದೀನಿ. ಈಗ ಇದನ್ನು ಸ್ವಲ್ಪ ಮಿಕ್ಸ್ ಮಾಡೋಣ ನೀಟಾಗಿ. ತುಂಬ ಟೇಸ್ಟಿಯಾಗಿರುತ್ತೆ. ನೀವು ಒಂದ್ಸಲ ಮನೇಲಿ ಟ್ರೈ ಮಾಡಿದ್ರೆ ಮತ್ತೆ ಇದನ್ನೇ ಮಾಡ್ಕೊಂಡು ತಿಂತೀರಾ. ನೋಡಿ ಒಂದ್ಸಲ. ಓಕೆ, ಇದು ಒಂದು 2 ಮಿನಿಟ್ಸ್ ಹಾಗೆ ಬೇಯೋಕ್ಕೆ ಬಿಡೋಣ. ಇವಾಗ ಇದಕ್ಕೆ ನಾವು ನಿಂಬೆಹಣ್ಣು ಹಿಂಡ್ಕೊಳ್ಳೋಣ. ನೋಡಿ, ನಿಂಬೆಹಣ್ಣು ಹಿಂಡ್ತಾ ಇದ್ದೀನಿ. ಕೆಲವೊಬ್ಬರು ಅದನ್ನು ಆಫ್ ಮಾಡಿಬಿಟ್ಟು ನಿಂಬೆಹಣ್ಣು ಹಿಂಡ್ತಾರೆ. ಬಟ್ ನಾನು ಅದ್ರ ಮೇಲೆ ಬಿಸಿ ಇದ್ದಾಗಲೇ ನಿಂಬೆಹಣ್ಣನ್ನ ಹಿಂಡಿದ್ದೀನಿ. ಬಟ್ ಸ್ಟವ್ ಆಫ್ ಆಗಿದೆ. ಓಕೆ, ಇವಾಗ ನಾನು ಕಲಿಸ್ತಾ ಇದ್ದೀನಿ, ನೋಡ್ತಾ ಇದ್ದೀರಲ್ಲ. ರೈಸ್ನ ನಾನು ಚಿತ್ರಾನ್ನ ಗೊಜ್ಜಿಗೆ ಕಲಿಸ್ತಾ ಇದ್ದೀನಿ. ಓಕೆ, ನೋಡಿ ಫ್ರೆಂಡ್ಸ್, ಇಷ್ಟು ಬೇಗ ಚಿತ್ರಾನ್ನ ರೆಡಿ ಆಯಿತು. ಅದು ತುಂಬ ಟೇಸ್ಟಿಯಾಗಿರೋವಂಥ ಚಿತ್ರಾನ್ನ. ಓಕೆ, ನೀವು ಮನೇಲಿ ಒಂದ್ಸಲ ಇದನ್ನು ಟ್ರೈ ಮಾಡಲೇಬೇಕು. ಓಕೆ, ನಾನು ಇವತ್ತಿನ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಾನು ಮತ್ತೆ ಮೀಟ್ ಮಾಡ್ತೀನಿ ಅನದರ್ ವ್ಲಾಗಲ್ಲಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್. ಬಾಯ್, ಸಿ ಯು.